ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಾಮನ್ ಆಗಿ ಬೇಸಿಕ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು 1 ವೀಕ್ ಆಯ್ತು ಅನಿಸುತ್ತೆ. ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅಲ್ಲೇ ಲೈಕ್ಸು ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಸೊ ಅಲ್ಲಿ ಕಾಮನ್ ಆಗಿ ನನಗೆ ಕಾಲ್ಸ್ ಇರಲಿ, ಪರ್ಸ್ನಲ್ ಆಗಿ ಮೆಸೇಜ್ ಬರ್ತಾ ಇರೋದು, ಮೇಡಮ್ ನಾನು ಅದೇ ರೊಟ್ಟಿ ಬಿಸ್ನೆಸ್ ಓಪನ್ ಮಾಡಬೇಕು ಅದ್ರ ಬಗ್ಗೆ ಸಜೆಷನ್ ಮಾಡಿ ವಿಡಿಯೋಸ್ ಮಾಡಿ ಅಂತ ಕೇಳ್ತಾರೆ. ಪರವಾಗಿಲ್ಲ, ಸೊ ಅವ್ರ ಸಲುವಾಗಿ ಕೆಲವು ವೀಡಿಯೋಸು ಮಾಡ್ತೀನಿ, ತೊಂದರೆ ಇಲ್ಲ. ಬಟ್ ಮೇನ್ ನನ್ನ ಇಂಡಕ್ಷನ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿರೋದು ನಾನು ರೊಟ್ಟಿ ಸೇಲ್ ಮಾಡೋಕ್ಕೆ, ರೊಟ್ಟಿ ಮಾರ್ಕೆಟ್ ಮಾಡೋಕ್ಕೆ. ಬಟ್ ಆಲ್ಮೋಸ್ಟ್ ಕೆಲವು ಜನ ರೊಟ್ಟಿ ಬಗ್ಗೆನೂ ಕೇಳ್ತಾರೆ, ಮೇಡಮ್ ರೊಟ್ಟಿ ಎಷ್ಟು ಕೊಡ್ತೀರಾ, ಯಾವ ಥರ ಕೊಡ್ತೀರಾ ಅಂತೇಳಿ. ಇನ್ನು ಕೆಲವು ಜನ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದೇ ಮಿಷಿನ್ ಬಗ್ಗೆ. ಸೊ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ಓಕೆ ಪರವಾಗಿಲ್ಲ, ನಿಮ್ಮ ಮಿಷಿನ್ ತೊಗೋಬೇಕು ಅಂದ್ಕೊಂಡವ್ರಿಗೆ ಸೊ ತೊಗೋಬೋದು. ಬಟ್ ನಿಮ್ಗೊಂದು ಕ್ಲಾರಿಟಿ ಇರಬೇಕು, ನೀವು ರೊಟ್ಟಿ ಮಿಷಿನೇ ಯಾಕೆ ತಗೋಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಸೊ ಯಾರೋ ತಗೊಂಡಿದ್ದಾರೆ ಅಂತೇಳಿ ನೀವು ತಗೋಬಾರ್ದು. ಯಾಕೆ ಹೇಳಿ, ಯಾರೋ ತಗೊಂಡಿರ್ತಾರೆ, ಅವ್ರು ಸಕ್ಸಸ್ ಆಗಿರ್ತಾರೆ. ಎಲ್ಲ ಅವ್ರು ಸಕ್ಸಸ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಅಪನಂಬಿಕೆಯಲ್ಲಿ ನಾವಿರಬಾರ್ದು. ನಿನ್ನ ಸ್ಟ್ರಾಟರ್ಜಿ ಏನು, ನಿನ್ನ ನಂಬಿಕೆ ಏನು ಅಂತ ನೀನು ನೋಡಬೇಕು. ಫಸ್ಟ್ ಮೇನ್ ಆಗಿ ನಾವು ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಕಾಪಿ ಪೇಸ್ಟ್ ಮಾಡಬಾರ್ದು. ನಮ್ದಾದಂಥ ಒಂದು ಸ್ವಂತ ಬುದ್ಧಿ ಅನ್ನೋದು ಇರುತ್ತೆ. ನಾವು ಹೆಣ್ಮಕ್ಳು ಯಾವ ಥರ ವಿಚಾರ ಮಾಡ್ತೀವಿ ಅಂದರೆ, ಕಾಪಿ ಪೇಸ್ಟೇ. ನಾನು ನಮ್ಮ ಫ್ರೆಂಡ್ಸು ಸರ್ಕಲಲ್ಲೆಲ್ಲ ನೋಡಿದ್ದೀನಿ, ಬರೀ ಕಾಪಿ ಪೇಸ್ಟು ಅಂದರೆ ಕಾಮನಾಗಿ ಸಣ್ಣ ಸಣ್ಣ ವಿಷಯನೂ ಕಾಪಿ ಪೇಸ್ಟ್ ಮಾಡ್ತಾರೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಮತ್ತು ಬೇಜಾರು ಮಾಡಿಕೊಂಡು ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗಬೇಡಿ. ಎಲ್ಲರೂ ಅಂತಲ್ಲ, ಕೆಲವು ಜನ ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ. ಸೊ ಅವರು ಅದು ಹ್ಯಾಬಿಟನ್ನು ಮಾಡ್ಕೋಬೋದು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕಾಪಿ ಪೇಸ್ಟು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಅವ್ರದ್ದಾದ ಯೋಚನೆಗಳು ಇರುತ್ತೆ, ಅವ್ರದ್ದಾದ ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಟ್ಯಾಲೆಂಟ್ ಇರುತ್ತೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಟ್ಯಾಲೆಂಟ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಇನ್ನೊಬ್ಬರು ನೋಡಿ ಕಾಪಿ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಏನು ಇರುತ್ತೆ ಕ್ರಿಯೇಟಿವಿಟಿ ಅದನ್ನು ಮರೆತು ಬಿಟ್ಟು ಇನ್ನೊಬ್ರು ನೋಡಿ ಕಾಪಿ ಮಾಡ್ತೀವಿ. ಸೊ ಆ ಥರ ಮಾಡೋದ್ರಿಂದ ನಮಗೇ ಲಾಸ್ ಆಗುತ್ತೆ. ಯಾಕಂದರೆ ನಾವು ರೊಟ್ಟಿ ಬಿಸ್ನೆಸ್ ಬಂಡವಾಳ ಹಾಕಿ ತೊಗೊಂಬಂದಿವಿ, ಬೇಜಾನಾಗಿದ್ದಾವೆ ನಾವು ತೊಗೋಬೇಡ ಅಂತ. ಮತ್ತೆ ನಾನು ಇಂಡೈರೆಕ್ಟಾಗಿ ಹೇಳ್ತಿಲ್ಲ, ಮೇಡಮ್ ನೀವು ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಮಗೆ ಮಾತ್ರ ತೊಗೋಬೇಡ ಅಂತ ಹೇಳ್ತೀರಾ ಅಂತೇಳಿ ಮತ್ತೆ ಕಮೆಂಟ್ ಮಾಡ್ಕೋಬೋದು. ಮನಸ್ಸು ಬೇಜಾರು ಮಾಡ್ಕೋಬೇಡಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನನಗೂ ಗೊತ್ತಿಲ್ಲ ಇಷ್ಟು ರೊಟ್ಟಿ ಬಿಸ್ನೆಸ್ ಇದ್ದಾರೆ, ಜಾಸ್ತಿ ಈ ಥರ ತೊಗೊಂಡಿದ್ದಾರೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಾನು ತೊಗೊಂಡು ಒಂದು 8 ಮಂತ್ ಆಯಿತು. ಅಂದರೆ ಬೇಸಿಕ್ಕಾಗಲಿ ಅಲ್ಲಿ ಇಲ್ಲಿ ತೊಗೊಂಡಿದ್ದಾರೆ ಅಂತ ಗೊತ್ತು. ಬಟ್ ಈ ಸೋಷಲ್ ಮೀಡಿಯಾಕ್ಕೆ ಬಂದಮೇಲೆ ಗೊತ್ತಾಗಿರೋದು, ಮೇಡಮ್ ನಾನು ತೊಗೊಂಡಿದ್ದೀನಿ, ನಮ್ಮಲ್ಲಿ ಇದೆ, ನೀವು ಆ ಥರ ಮಾಡ್ತೀರಾ, ನಾವು ಈ ಥರ ಮಾಡ್ತೀವಿ ಅಂತ ಕಮೆಂಟ್ಸ್ ಕೊಡ್ತಾ ಇರ್ತಾರೆ. ಸೊ ಪರವಾಗಿಲ್ಲ, ಅವ್ರದ್ದು ಅವ್ರ ಶೈಲಿಯಲ್ಲಿ ಅವ್ರು ಹೇಳ್ತಿರ್ತಾರೆ. ಕೆಲವು ಜನ ತಗೊಳ್ಳಾರ್ದವರು ಇದ್ದಾರೆ, ಮೇಡಮ್ ನಾವು ತೊಗೋಬೇಕು ಅಂದ್ಕೊಂಡಿದ್ದೀವಿ, ತೊಗೋಬಾರ್ದು ಅನ್ನೋರು ಇದ್ದಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ವಿಷಯದಲ್ಲೂ ಅಂದರೆ ಒಂದು ಪಾನಿಪುರಿ ಅಂಗಡಿಯಿಂದ ಹಿಡಿದು ಮಸಾಲ ಪೂರಿ ಮಾರೋವರೆಗೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ನಾವು ಈ ಸಮಾಜದಲ್ಲಿ ಯಾವ ಥರ ಬದುಕಬೇಕು ಅಂದರೆ, ನಮ್ಮನ್ನು ಕಾಪಿ ಮಾಡಲಾರ್ದಂಗೆ ನಮ್ಮಲ್ಲಿ ಏನಾದರೂ ಫಸ್ಟು ತಿಳ್ಕೊಬೇಕು. ನಮ್ಮಲ್ಲಿ ನಾವು ಕೆಲವು ಯೋಚನೆಗಳು ಮಾಡಬೇಕು, ನಾನು ಏನು ಮಾಡಬೇಕು ಏನಿಲ್ಲ. ಸೊ ನನ್ನ ಸ್ವಂತ ಬುದ್ಧಿ ಇರಬೇಕು. ನನ್ನ ಕಾಪಿ ಮಾಡಲಾರ್ದಂಗೆ ಇನ್ನೊಬ್ರು ಯಾರೂ ಮಾಡೋಕ್ಕಾಗ್ಲಾರ್ದಂಥದ್ದು ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕು. ಮತ್ತು ನೀವೇ ಕಾಪಿ ಮಾಡಿದ್ದೀರಲ್ಲ ಮೇಡಮ್, ನಾವು ಮಾತ್ರ ಕಾಪಿ ಪೇಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನೀವೇ ರೊಟ್ಟಿ ಮಿಷಿನ್ ಕಾಪಿ ಮಾಡಿದ್ದೀರಂತ ಕೇಳ್ಬೋದು. ಪರವಾಗಿಲ್ಲ, ನೀವು ಕೇಳಿರೋ ಕ್ವಶನ್ಗೂ ಒಂದು ವೇಳೆ ಕ್ವಶನ್ ಕೇಳಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀರ, ವಿಡಿಯೋ ನೋಡೋರು ಪರವಾಗಿಲ್ಲ ಅನ್ಕೊಟ್ಟು. ಬಟ್ ನಾನು ಒಂದು ಸಣ್ಣದ ಒಂದು ಸ್ಟೋರಿ ಹೇಳ್ತಿದ್ದೀನಿ ನನ್ನ ಲೈಫ್ನಲ್ಲಿ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ನಾನು ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಂತಂದರೆ, ನಾನು ಕಾಮನ್ ಆಗಿ ನಾವು ಹಳ್ಳಿಯಲ್ಲೇ ಹುಟ್ಟಿರೋದು, ಸೊ ಹಳ್ಳಿಯಲ್ಲೇ ಬೆಳೆದಿರೋದು. ಕಾಮನ್ ಆಗಿ ನಾವು ಮುಂಚೆಲಿಂದನೂ ಜೋಳದ ರೊಟ್ಟಿ ಮ್ಯಾಕ್ಸಿಮಮ್ ಅಂದರೆ ನಾವು ದಿನ ಒಂದು 30ರಿಂದ 50 ರೊಟ್ಟಿ ಜೋಳದ ರೊಟ್ಟಿ ಬೇಕು. ಯಾಕಂದರೆ ನಮ್ಮ ದೊಡ್ಡ ಫ್ಯಾಮ್ಲಿ, ಅಪ್ಪ ಅಮ್ಮ ಅಣ್ಣನವರು ತಮ್ಮನವರೆಲ್ಲ ಜಾಸ್ತಿ ಜನ ಇರೋದ್ರಿಂದ ಡೈಲಿ ಅಮ್ಮ ರೊಟ್ಟಿ ಮಾಡಲೇಬೇಕು. ಡೈಲಿ ಒಂದು ಮುಂಜಾನೆ 30, ಸಾಯಂಕಾಲ 30. ಸೊ ನಾವು ಸುಮ್ಮನೆ ಕಾಲೇಜಿಗೆ ಹೋಗೋದು ಬರೋದು ತಿನ್ನೋದು ಇರೋದು ಅಷ್ಟೇ ಮಾಡ್ತಿದ್ವಿ. ಅದಕ್ಕೆಲ್ಲ ಪಕ್ಕದಲ್ಲೆಲ್ಲ ಅತ್ತೆನವರು ಅವನವರೆಲ್ಲ ಇರ್ತಾರಲ್ಲ, ಅವರೆಲ್ಲ ನಮಗೆ ಕಾಮಿಡಿ ಮಾಡೋರು. ಬರೀ ನಿಮ್ಮ ಅಮ್ಮನೇ ಮಾಡ್ಬೇಕಾ, ನಮ್ಮ ಅಮ್ಮಗೆ ಕೇಳೋರು, ಬರೀ ನೀನೇ ಮಾಡಿಡ್ತೀಯ, ಇನ್ನು ನಿನ್ನ ಮಕ್ಕಳೇನು ಚಿಕ್ಕವ್ರಾ, ಅವ್ರಿಗೂ ರೊಟ್ಟಿ ಮಾಡೋದು ಕಲಿಸ್ಬೇಕಲ್ಲ, ನಾಳೆ ಗಂಡನ ಮನೆಗೆ ಹೋದ್ರೆ ಹೆಂಗೆ ಮಾಡ್ತಾರೆ ಅಂತ ಹೇಳೋರು. ಆವಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಅಂದರೆ ಅತ್ತೆ ಆಗೋವ್ರಿಗೆ ಹೇಳ್ತಿದ್ದೆ, ನಾನೇನು ನನ್ನ ಗಂಡನ ಮನೆಗೆ ಹೋಗಿ ರೊಟ್ಟಿ ಮಾಡೋ ಅವಶ್ಯಕತೆ ಇರಲ್ಲ, ನಾನು ರೊಟ್ಟಿ ಮಿಷಿನ್ ತೊಗೊತೀನಿ ಅಂತ. ಅಂದರೆ ಅವ್ರು ನಿಜವಾಗ್ಲೂ ಕ್ಯಾಜುವಲ್ ಆಗಿ ನನಗೆ ಈ ಥರ ರೊಟ್ಟಿ ಮಿಷಿನ್ ಅದು 20 ವರ್ಷದಿಂದ, ಈಗ ರೀಸೆಂಟ್ಲಾಗಿ
ಆಗಿ ಮಿಷಿನ್ಗಳೆಲ್ಲ ಬಂದಿದೆ. ಬಟ್ 20 ವರ್ಷದಿಂದ ಯಾವುದು ಮಿಷಿನ್ಗಳೇನಿದ್ದಿಲ್ಲ, ಎಲ್ಲರೂ ಕಾಮನ್ ಆಗಿ ಕೈಯಿಂದೇ ಮಾಡ್ತಿದ್ರು. ಬಟ್ ನಾನು ಆವಾಗ ಆ ಥರ ಹೇಳ್ತಿದ್ದೆ ಅಷ್ಟೇ, ನನಗೇನು ರೊಟ್ಟಿ ಮಾಡೋ ಕಲ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅಂದರೆ ನಾನು ತವ್ರ ಮನೇಲಿ ಇರಬೇಕಾದ್ರೆ ರೊಟ್ಟಿ ಕಲ್ಕೊಂಡಿಲ್ಲ, ಗಂಡನ ಮನೆಗೆ ಬಂದ ನಂತರನೇ ರೊಟ್ಟಿ ಕಲ್ಕೊಂಡಿರೋದು. ಆವಾಗ ಸುಮ್ಮನೆ ಅವ್ರು ರೇಗಿಸ್ತಿದ್ರಲ್ವ, ನಾನು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೆ, ನಾನು ಗಂಡನ ಮನೆಗೆ ಹೋದರೆ ರೊಟ್ಟಿ ಮಿಷಿನ್ ತಗೊತೀನಿ, ನಾನು ಮನೆಯವ್ರಿಗೆಲ್ಲ ರೊಟ್ಟಿ ಮಿಷಿನಿಂದನೇ ರೊಟ್ಟಿ ಮಾಡ್ತೀನಿ, ನನಗೆ ಬಡಿ ಅವಶ್ಯಕತೆ ಇಲ್ಲ ಅಂತೇಳಿ ಕ್ಯಾಶುವಲ್ ಆಗಿ ಅವಾಗ ಏನೋ ಕಾಮನ್ ಆಗಿ ಹೇಳಿರೋದು. ಬಟ್ ಇವಾಗ ನಿಜವಾಗ್ಲೂ ನಾನು ರೊಟ್ಟಿ ಮಿಷಿನ್ ತಗೊಂಡಿದ್ದೀನಿ. ಅಂದರೆ ನಾವು ಕೆಲವು ಟೈಮಲ್ಲಿ ಹೆಂಗಿರ್ತಾವಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಕೆಲವು ಹ್ಯಾಬಿಟ್ಸ್ಗಳು ಇರ್ತಾವೆ ನೋಡು, ಅವು ಸತತವಾಗಿ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಅವು ನಮ್ಗೆ ಗೊತ್ತಿರಲ್ಲ, ನಮಗೆ ಗೊತ್ತಿಲ್ಲಾರ್ದಂಗೆ ನಾವು ಆ ದಾರಿಗೆ ಬಂದಿರ್ತೀವಿ. ಅದು ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನಾನೇನೋ 8, 9 ಫಸ್ಟ್ PUC ಓದಬೇಕಾದ್ರೆ ಆ ಮಾತು ಹೇಳಿರೋದು. ಇವಾಗ ರೀಸೆಂಟ್ಲಿ ಆಗಿ ನಾನು ರೊಟ್ಟಿ ಮಿಷಿನ್ ತೊಗೊಂಡಿದ್ದೀನಿ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಜೋಕಾಗಿ ಹೇಳ್ತೀರಾ ಅನ್ಕೊತೀರ. ನಿಜವಾಗ್ಲೂ ನಾನು ಅದನ್ನೇ ಹೇಳ್ತಿದ್ದೆ. ಯಾರೇ ರೊಟ್ಟಿ ಹೆಚ್ಚೆಲ್ಲ ನಾನು ಅಡುಗೆನೂ ಮಾಡ್ತಿರ್ಲಿಲ್ಲ, ಯಾಕಂದರೆ ಇಬ್ಬರು ಅಕ್ಕನವರಿದ್ರು, ಅವರೆಲ್ಲ ಮಾಡೋರು, ನಾನು ಲಾಸ್ಟ್ ಅವಳು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡ್ತಿದ್ರು. ಸೊ ಹಂಗಾಗಿ ನಾನು ಅಡುಗೆ ಮನೆಗೂ ಹೋಗ್ತಿರ್ಲಿಲ್ಲ. ಯಾರಾದರೂ ಇವಳು ಕತ್ತೆ ಆಗಿದ್ದಾಳೆ, ಸೊ ಇವಳಿಗೇನು ಕಲಿಸ್ತದನ್ನೇ ಇಲ್ಲ, ರೊಟ್ಟಿನೂ ಬರಲ್ಲ, ಟೀನೂ ಬರಲ್ಲ ಅಂತೇಳಿ ರೇಗಿಸ್ಬೇಕಾದ್ರೆ ನಾನು ಈ ಮಾತು ಹೇಳ್ತಿದ್ದೆ, ನಾನು ರೊಟ್ಟಿ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಗಂಡನ ಮೇಲೆ ನಾನು ಮಿಷಿನ್ ತಗೊತೀನಿ ಅಂತೇಳಿ. ಸೊ ಹಂಗೆ ನಾವು ಕೆಲವು ನಮ್ಗೆ ಗೊತ್ತಿಲ್ಲಾರ್ದೆ ನಾವು ಕೆಲವು ವರ್ಡ್ಗಳು ಬಳಸ್ತೀವಿ, ನಮ್ಗೆ ಗೊತ್ತಿಲ್ಲಾರ್ದೆ ಕೆಲವು ನಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಸೊ ಹಂಗಾಗಿ ಆ ಟ್ಯಾಲೆಂಟ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀನಿ ವಿನಃ ನೀವು ರೊಟ್ಟಿ ಮಿಷಿನ್ ತಗೋಬೇಡ್ರಿ, ಅದು ನೀವು ಬಿಟ್ಟಿದ್ದು. ಸೊ ನಾನೇನು ಹೇಳ್ತಾ ಇದ್ದೀನಿ, ಬೇಜಾನ್ ಇದ್ದಾವೆ. ಯಾಕಂದರೆ ರೊಟ್ಟಿ ಮಿಷಿನ್ ಅಷ್ಟೇ ಅಲ್ಲ, ನಮ್ಮ ಜನಕ್ಕೆ ಏನು ಅವಶ್ಯಕತೆ, ಫಸ್ಟ್ ನಾವು ಏನೋ ಒಂದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಂತ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ನಮ್ಮ ಏರಿಯಾ, ಯಾವ ಏರಿಯಾದಲ್ಲಿದ್ದೀವಿ, ಜನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನೋಡಬೇಕು, ಅದ್ರ ರಿಸರ್ಚ್ ಮಾಡಬೇಕು. ನಾವು ಇದ್ದಕ್ಕಿದ್ದಂತೆ ಯಾರೋ ಮಾಡಿದ್ದಾರೆ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಏನು ಮಾಡಬೇಕಂದ್ರೆ ಫಸ್ಟ್ ರಿಸರ್ಚ್ ಮಾಡಬೇಕು. 1 ತಿಂಗಳ 2 ತಿಂಗಳ ಇಲ್ಲಿ ಜನ ಏನೇನು ಎದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ, ಇಲ್ಲಿ ಏನಿಲ್ಲ, ನಮ್ಮ ಏರಿಯಾದಲ್ಲಿ ಯಾವುದು ಅವಲಂಬನೆ ಇಲ್ಲ, ನಾವು ಅದನ್ನು ಮಾಡಬೇಕು. ಆವಾಗ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ, ವಿತ್ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗುತ್ತೆ. 4 ಜನ ಮಾಡಿದ್ದು ನಾವು ಮಾಡಿದರೆ ಅಲ್ಲಿ ವ್ಯಾಲ್ಯೂ ಅನ್ನೋದು ಇರಲ್ಲ, ನಮ್ಮದೂ ಹೆಸರು ಬೆಳೆಯಲ್ಲ, ಬಟ್ ಬಿಸ್ನೆಸ್ಸೂ ಬೆಳೆಯೋಕ್ಕಾಗಲ್ಲ. ಸೊ ನಾವು 4 ಜನ ಏನು ಮಾಡಲ್ಲ, ನಾವು ಡಿಫ್ರೆಂಟಾಗಿ ಏನು ಮಾಡ್ತೀವಿ ಅದು ಮಾತ್ರ ಸಾಧ್ಯ. ನಾನಿವಾಗ ತೊಗೊಂಡಿರೋದು ನಮ್ಮ ಏರಿಯಾದಲ್ಲಿ ಗುರುಗುಂಟೆಪಾಳ್ಯಲ್ಲಿ ಯಾವುದೂ ಮಿಷಿನ್ ಇದ್ದಿಲ್ಲ ನಾನು ಫಸ್ಟೇ ನಾನು ತೊಗೊಂಡಿರೋದು. ಬೇಕಿದ್ರೆ ಇಲ್ಲಿ ಜನನೂ ಹೇಳಿದ್ದಾರೆ, ನಾನು ಇಲ್ಲಿ ಈ ಏರಿಯಾಗೆ ಬಂದುಬಿಟ್ಟು ಒಂದು 4 ವರ್ಷ ಆಯಿತು ಅಷ್ಟೇ, ಅದಕ್ಕಿಂತ ಮುಂಚೆ ಈ ಏರಿಯಾದಲ್ಲಿ ಯಾವುದೂ ಮಿಷಿನೇ ಇದ್ದಿಲ್ಲ ಅಂತ. ಸೊ ನಾನು ತೊಗೊಂಡು ಬಂದ ನಂತರ ಇನ್ನೊಬ್ರು ತೊಗೊಂಡಿದ್ದಾರೆ, ಅಂದರೆ ನಾನು ಚಿಕ್ಕ ಮಿಷಿನ್ ತೊಗೊಂಡಿದ್ದೀನಿ, ಅವ್ರು ದೊಡ್ಡ ಮಿಷಿನ್ ತೊಗೊಂಡಿದ್ದಾರೆ. ಸೊ ಹಂಗೆ ನಾನು ನಾನು ಈ ಏರಿಯಾದಲ್ಲೇ ನೋಡಿದೆ, ಇದೇ ಫಸ್ಟ್ ನಾನು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ. ಸೊ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಲಾಂಗ್ ವಿಡಿಯೋ, ನನ್ನ ಪರಿಚಯ ಏನಂತ. ನಾನು ಉದ್ದೇಶನೇ ಬೇರೆ, ನಾನು ಓದೋ ಉದ್ದೇಶನೇ ಇತ್ತು. ಸೊ ಆ ಉದ್ದೇಶ ಆಗಲಿಲ್ಲ ಅಂದರೆ ಇನ್ನೂ ಒಂದು ಮೇನ್ ಇಂಟೆನ್ಷನು, ನನಗೆ ಒಳ್ಳೆಯದೇ ತಿನ್ನಬೇಕು. ಸೊ ಒಳ್ಳೆಯದೇ ತಿನ್ನಬೇಕು, ನಾನು ಒಳ್ಳೆಯದೇ ತಿನ್ನಬೇಕು. ಅಂದರೆ ಜಂಕ್ ಫುಡ್ ಇವಾಗೆಲ್ಲ ಜಾಸ್ತಿ ಬರೀ ಜಂಕ್ ಫುಡ್ ಅದರಿಂದ ಆರೋಗ್ಯ ಹಾಳಾಗುತ್ತೆ. ಸೊ ನಾವು ಮುಂಚೆಲಿಂದನೂ ನಾವು ಹೊರಗಿಂದೆಲ್ಲ ಜಾಸ್ತಿ ತಿಂತೀವಿ, ಅಂದರೆ ಏನೋ 2 ತಿಂಗಳಿಗೆ 3 ತಿಂಗಳಿಗೆ ಹಂಗೆ. ಸೊ ಏನು ಮಾಡಿದ್ರು ಮನೇಲೆ ಕಾಳು ರೊಟ್ಟಿ, ಪಲ್ಯ, ಕಾಳು ರೊಟ್ಟಿ, ಹುಡುಗರು ನನ್ನ ಮಕ್ಕಳು ಅದನ್ನೇ ತಿನ್ನೋದು. ಸೊ ಹಂಗಾಗಿ ನನ್ನ ಮೈಂಡಲ್ಲಿ ನನಗೆ ಥಾಟ್ ಬಂದಿರೋದು, ನಾನು ಒಳ್ಳೆ ಫುಡ್ ತಿಂದು ಜನಕ್ಕೂ ಒಳ್ಳೆ ಫುಡ್ ಕೊಡೋಣ ಅಂತ ಆ ಕಾನ್ಸೆಪ್ಟ್ ಮೇಲೇ ನಾನು ರೊಟ್ಟಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದು. ಸೊ ಅದರಲ್ಲಿ ನನಗೆ ಹ್ಯಾಪಿ ಆಗಿದೆ. ಸೊ ನೀವು ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದು ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ವಿನಃ ಸೊ ನೀವು ರೊಟ್ಟಿ ಬಿಸ್ನೆಸ್ ತಗೋಬೇಡಿ ಹಂಗೆ ಅಂತ ಏನು ಹೇಳ್ತಿಲ್ಲ. ಬಟ್ ವಿಚಾರ ಮಾಡಬೇಕು, ನಾನು ರೊಟ್ಟಿ ಬಿಸ್ನೆಸ್ಗೆ ಓಕೆನಾ, ಒಂದು ವೇಳೆ ಸೀರೆ ಅಂಗಡಿಗೆ ಓಕೆನಾ, ಇಲ್ಲಾಂದರೆ ನನ್ನಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ, ಇಲ್ಲಾಂದರೆ ಇವಾಗೆಲ್ಲ ಶಾಂಪ್ಗಳೆಲ್ಲ ಮಾಡ್ತಾರೆ, ಅಂದರೆ ಇವಾಗೆಲ್ಲ ಕಲ್ತಿ ಶಾಂಪ್ಗಳು ಬರ್ತವೆ, ನಾವು ಹೈಜೆನಿಕ್ ಆಗಿ ಶಾಂಪ್ ಮಾಡಬೇಕು, ಅದರಿಂದನೂ ಇದು ಮಾಡ್ಬೋದು. ಬಟ್ ಇದಕ್ಕೆ ಇನ್ನೂ ಹೇಳ್ಬೇಕಂದ್ರೆ ಬೇಜಾನಿದ್ದಾವೆ. ಸೊ ಅದಕ್ಕೊಂದು ಲಾಂಗ್ ವಿಡಿಯೋನೇ ಮಾಡಬೇಕಾಗುತ್ತೆ. ಏನೇನು ಮಾಡ್ಬೋದು, ಮಹಿಳೆಯರು ಮನೆಯಲ್ಲೇ ಕುಂತು ಏನೇನು ಮಾಡ್ಬೋದು, ಯಾವ್ಯಾವ ಬಿಸ್ನೆಸ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ಲಾಂಗ್ ವಿಡಿಯೋನ ಮಾಡ್ತೀನಿ. ಸೊ ಅಂದರೆ ಮೇನ್ ಟಾಪಿಕ್ ಮನೆಯಲ್ಲೇ ಇದ್ಬಿಟ್ಟು ಏನು ಮಾಡಬೇಕು, ಏನು ಮಾಡ್ಬೋದು, ಮನೆಯಲ್ಲೇ ಮಕ್ಕಳು ನೋಡಿಕೊಂಡು ಎಲ್ಲ ನೋಡಿಕೊಂಡು ಏನು ಮಾಡ್ಬೋದು ಅನ್ನೋ ವಿಡಿಯೋ ಒಂದು 10ರಿಂದ 5 ಟಾಪಿಕ್ಸು, 10ರಿಂದ ಒಂದು 15 ಟಾಪಿಕ್ಸು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಯಾಕಂದರೆ ಲಾಂಗ್ ಆಗುತ್ತೆ, ನೀವೂ ನೋಡಲ್ಲ. ನಾನು ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಾಪಿ ಪೇಸ್ಟ್ ಮಾಡಬೇಡಿ, ಫಸ್ಟ್ ನಿಮ್ಮ ವಿಚಾರ ಮಾಡಿ. ಇನ್ನೊಬ್ರು ಮಾಡಿದ್ದಾರೆ ಅಂತಲ್ಲ, ಸಾರಿ ಬಿಸ್ನೆಸ್ ಇರಲಿ, ಮತ್ತು ಫುಡ್ ಬಿಸ್ನೆಸ್ ಇರಲಿ, ಕ್ಲೌಡ್ ಕಿಚನೇ ಇರಲಿ, ರೊಟ್ಟಿ ಬಿಸ್ನೆಸ್ ಇರಲಿ, ಏನೇ ಇರಲಿ, ನೀವು ಫಸ್ಟು
ನೀವು ಏನು ಮಾಡ್ತೀರಿ, ನಿನಗೆ ಏನು ಇಂಟ್ರೆಸ್ಟ್, ಫಸ್ಟ್ ನಾವು ಏನೇ ಮಾಡಬೇಕಂದ್ರೂ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ನಮ್ಗೆ ಇಂಟ್ರೆಸ್ಟ್ ಇಲ್ಲಾರ್ದೆ ನಾವು ಏನೋ ಒಂದು ಕೆಲಸದಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ನಮಗೆ 1 ತಿಂಗಳ ಮಾಡ್ತೀವಿ, 2 ತಿಂಗಳ ಮಾಡ್ತೀವಿ, ಆಮೇಲೆ 3ನೇ ತಿಂಗಳಿಗೆ ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಬಾರ್ದು. ಮತ್ತು ಯಾರು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇರೋದು ಅಷ್ಟೇ, ಫಸ್ಟ್ ನೀವು ಯಾವ ಏರಿಯಾದಲ್ಲಿ ಇರ್ತೀರಿ, ನಿಮ್ಮ ಏರಿಯಾದಿಂದ ಏನು ಕಡಿಮೆ, ಏನು ಕೊರತೆ, ನಿಮ್ಮ ಏರಿಯಾದಲ್ಲಿ ಯಾವುದು ಕೊರತೆ ಇದೆ, ಒಂದು ಕಿರಣ್ ಶಾಪ್ ಆಗಿರಲಿ, ಒಂದು ಪಾನಿಪುರಿ ಅಂಗಡಿ ಆಗಿರಲಿ, ಇಲ್ಲಾಂದರೆ ಒಂದು ಟೈಲರ್ ಅಂಗಡಿ ಆಗಿರಲಿ, ಸೀರೆ ವ್ಯಾಪಾರ ಆಗಿರಲಿ, ಇಲ್ಲಾಂದರೆ ಅದೇನು ಇವಾಗ ಕ್ಲೌಡ್ ಕಿಚನ್ ಅಂತ ಮಾಡ್ತಾರೆ, ಕ್ಲೌಡ್ ಕಿಚನ್ ಆಗಿರಲಿ, ಫಸ್ಟ್ ನೀವು ನಿಮ್ಮ ಏರಿಯಾನ ಸುತ್ತಮುತ್ತನ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಾರ್ಕೆಟ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಏರಿಯಾಗೊಂದು, ಗಲ್ಲಿಗೊಂದು, ಪ್ರತಿಯೊಂದು ಫುಡ್ ಬಿಸ್ನೆಸ್ ಇರಲಿ, ಯಾವುದೇ ಇಲ್ಲ, ಎಲ್ಲನೂ ಕಾಂಪಿಟೇಷನ್ ಇದೆ. ಒಂದು ಮೊಬೈಲ್ ಅಂಗಡಿಯಿಂದ ಹಿಡಿದು ಪಾನಿಪುರಿ ಮಾರೋರ್ಗೂ ಕಾಂಪಿಟೇಷನ್. ಮೊಬೈಲ್ ಶಾಪ್ ಓಪನ್ ಮಾಡಿದೆ ಅಂದರೆ ಒಂದು ಗಲ್ಲಿಗೊಂದು, ಒಂದೇ ರೋಡಲ್ಲಿ 4-5 ಮೊಬೈಲ್ ಅಂಗಡಿಗಳು ಇರ್ತವೆ. ಸೊ ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇರುತ್ತೆ. ಸೊ ನಮ್ಮ ಜೊತೆಗೆ ಯಾರು ಕಾಂಪಿಟೇಷನ್ ಬರಬಾರ್ದು ಅಂದರೆ ಸೊ ನಾವು ಹೊಸದನ್ನೇ ಕಲಿಬೇಕು. ಆ ಥರ ಕಲಿಯೋಕ್ಕೆ ಬೇಜಾನೆ ಆ್ಯಪ್ಗಳೂ ಇದ್ದಾವೆ, ಅವ್ರನ್ನೂ ಉಪಯೋಗ ಅಂದರೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ನಾವು ಇದ್ದಕ್ಕಿದ್ದಂತೆ ಅಯ್ಯೋ ಏನೋ ಮಾಡ್ಬೇಕು. ಕೆಲವು ಜನ ಹಂಗಂದ್ರೆ ತುಂಬ ವರ್ಷ ಇರ್ತಾರೆ, ವೇಟ್ ಮಾಡ್ತಿರ್ತಾರೆ. ಯಾವುದೋ ಒಂದು ವಿಡಿಯೋ ನೋಡಿ ಫುಲ್ಲು ಇಂಪ್ರೆಸ್ ಆಗಿಬಿಟ್ಟು ನಾನೇ ಮಾಡಲೇಬೇಕು, ಮನೇಲಿ ಇದೇನೋ ಒಂದು ಮಾಡಲೇಬೇಕು, ಇವತ್ತು ಈ ತಿಂಗಳ ಮಾಡೇ ಮುಗಿಸ್ಲೇಬೇಕು ಅಂತ ದೃಢ ನಿರ್ಧಾರ ಇಲ್ಲಾರ್ದೆ ಅವಸರ ತಗೊಂಡು ಅವಸರ ನಿರ್ಧಾರ ಮಾಡಿ ಕೈ ಸುಟ್ಕೊತಾರೆ. ಸೊ ದಯವಿಟ್ಟು ಯಾರು ಹಂಗೆ ಮಾಡಬೇಡಿ. ನೀವು ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಪ್ರೀ ಪ್ಲ್ಯಾನ್ ಅನ್ನೋದು ಇರಬೇಕು. ಮುಂಚೆ ಪ್ರೀ ಪ್ಲ್ಯಾನ್ ಇರಬೇಕು. ಯಾವ ಥರ ನೆಕ್ಸ್ಟ್ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಒಂದು ವೇಳೆ ಇದರಲ್ಲಿ ನಾನು ಡೌನ್ ಆದರೆ ಯಾವ ಥರ ಮೇಲಕ್ಕೆ ಬರಬೇಕು, ಎಲ್ಲ ಮುಂಚೆನೇ ಕೆಲವು ಯೋಚನೆಗಳು ಮಾಡ್ಕೊಂಡಿರಬೇಕು. ಸೊ ನನಗೂ ಆಗಿರೋದು, ನೀವು ನಂಬ್ತಿರೋ ಬಿಡ್ತಿರೋ, ಈ ಏರಿಯಾದಲ್ಲಿ ಯಾರೂ ಈ ಥರ ಇಲ್ಲ, ರೊಟ್ಟಿ ಮಾಡೋರು, ಫುಡ್ ಬಿಸ್ನೆಸ್ ಮಾಡೋರು ಯಾರೂ ಇಲ್ಲ. ನಂದೇ ಫಸ್ಟ್ ರೊಟ್ಟಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ನಾನು ಪ್ರಾರಂಭ ಮಾಡಿ 2 ತಿಂಗಳಿಗೆ ಫುಲ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಎಲ್ಲ ಫುಲ್ಲು ಜಾಸ್ತಿ ಜನ ಬರೋರು. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ರೊಟ್ಟಿ. ಕೆಲವು ಜನ ರೊಟ್ಟಿ ತಿನ್ನೋದು ಗೊತ್ತಿಲ್ಲ, ರೊಟ್ಟಿ ಯಾವ ಥರ ಇರ್ತದ ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ಜಾಸ್ತಿ ಜನ ಬರೋರು. ಆಮೇಲೆ 1-2 ತಿಂಗಳ ನಮ್ದೆಲ್ಲ ನೋಡಿಬಿಟ್ಟು ಕಾಪಿ ಪೇಸ್ಟ್ ಕಾಮನ್ ಆಗಿ ಮಾಡ್ತಾರೆ. ಇನ್ನೊಬ್ರು ಅಂದರೆ ನಮ್ಗಿಂತ ದೊಡ್ಡ ಮಿಷಿನ್, ಒಂದು 3 ಲಕ್ಷ ಬಂಡವಾಳ ಎಲ್ಲ ಹಾಕಿ ತಗೊಂಬಂದ್ರು. ಅವ್ರು ಈ ವಿಡಿಯೋ ನೋಡ್ತಾರೆ ನೋಡಿಲ್ಲ ಗೊತ್ತಿಲ್ಲ, ತಗೊಂಬಂದ್ರು. ಬಟ್ ಪರವಾಗಿಲ್ಲ, ಅಂದರೆ ನನ್ಗಿಂತ ಅವ್ರ ಬಿಸ್ನೆಸ್ಸೇ ಚೆನ್ನಾಗಾಗುತ್ತೆ. ಯಾಕಂದ್ರೆ ಡೈಲಿ ಅವರು ಊಟ ರೊಟ್ಟಿ ಅಂದರೆ ಮಿಲ್ ಥರ ಹೋಟೆಲ್ ಥರ ಮಾಡಿದ್ದಾರೆ, ಅವ್ರದ್ದೇ ಚೆನ್ನಾಗಾಗುತ್ತೆ. ಎಲ್ಲರೂ ತಿರ್ಗಾ ಜನ ಎಲ್ಲ ಬಯೋರು. ಯಾಕಂದರೆ ಫಸ್ಟ್ ಅಂದರೆ ಬಯೋದಂದರೆ ನನಗೆ ಗೊತ್ತಿದ್ದವರು, ನನಗೆ ಪರಿಚಯ ಇದ್ದವರು, ನನಗೆ ಕ್ಲೋಸ್ ಇದ್ದವರು ಎಲ್ಲರೂ ಫಸ್ಟ್ ನೀನೇ ತಾನೇ ರೊಟ್ಟಿ ಬಿಸ್ನೆಸ್ ಪ್ರಾರಂಭ ಮಾಡಿದ, ಈ ಥರ ನೀನು ಶಾಪ್ ಮಾಡ್ಕೊಂಡು ನೀನು ಮಾಡಿದರೆ ನಿನಗೂ ಫುಲ್ಲು ಲಾಭ ಬಂದಿರೋದಲ್ವ, ದಿನಕ್ಕೆ ಒಂದು 3,000-4,000 ಎಲ್ಲ ದುಡಿತಿದ್ದಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಅವ್ರಿಗೆ ಒಂದೇ ಮೆಸೇಜ್ ಹೇಳಿದೆ, ನಾನು ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋದು ಹೊರಗಡೆ ಎಲ್ಲ ಫ್ಯಾಮ್ಲಿನೆಲ್ಲ ಬಿಟ್ಟು ಈ ಥರ ಶಾಪ್ ಎಲ್ಲ ಮಾಡಿಬಿಟ್ಟು ದುಡ್ಡಿಂದನೇ ಹೋಗ್ಬೇಕು ಅಂತ ಉದ್ದೇಶದಿಂದಿಲ್ಲ. ನಾನು ಮಕ್ಕಳು ನೋಡಿಕೊಂಡು ಇವಾಗ ಎಟ್ಲೀಸ್ಟ್ ಒಂದು ಮನೇಲಿ ಕುಂತು 100-200 ರೂಪಾಯಿನೂ ಸಂಪಾದನೆ ಮಾಡಲ್ಲ. ಸೊ ಮನೇಲಿ ಕುಂತು ಎಟ್ಲೀಸ್ಟ್ ಅಷ್ಟಾದರೂ ಸಂಪಾದನೆ ಮಾಡಬೇಕು ಅಂತ ಉದ್ದೇಶದಿಂದನೇ ನಾನು ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೆಲ್ತಿಯಾಗಿ ತಿನ್ನೋಣ, ಜನಕ್ಕೂ ಆದಷ್ಟು ಕೊಡೋಣ ಅಂತೇಳಿ ಓಪನ್ ಮಾಡಿದ್ದೀನಿ. ವಿತ್ ನನ್ನ ಮಕ್ಕಳು ನೋಡಿಕೊಂಡು. ನನ್ನ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ, ಅವ್ರು ಕುಣ್ದಂಗೆ ನನಗೂ ಕುಡಿಯೋಕ್ಕಾಗಲ್ಲ. ಯಾಕಂತಂದರೆ ಅವ್ರ ಮಕ್ಕಳೆಲ್ಲ ದೊಡ್ಡವ ಇದ್ದಾರೆ. ಅವರು ಮುಂಜಾನಿಂದ ಸಾಯಂಕಾಲ ತನ ಅಯ್ಯಮ್ಮ 10 ಗಂಟಲಿದ್ದ ರಾತ್ರಿ 11 ಗಂಟೆ ತನ ಶಾಪಲ್ಲಿ ಇದ್ರೂ ನಡೆಯುತ್ತೆ. ನನಗೆ ಆ ಥರ ಆಗಲ್ಲ. ಯಾಕಂದರೆ 24 hours ಆಯ್ತು. 2 ಗಂಟೆಗೆ ಸ್ಕೂಲ್ ಬಿಟ್ಟಿದ ತಕ್ಷಣ 2 ಗಂಟೆಗೆ ಮಕ್ಕಳು ಬರ್ತಾರೆ, ಅವಾಗ ನನ್ನ ಮನೇಲಿ ಇರಲೇಬೇಕು. ಇನ್ನು ಶಾಪ್ ಮಾಡಿಬಿಟ್ಟು ಎಲ್ಲರದು ಬಾರೆಲ್ಲ ಹೊಡ್ಕೊಂಡು ನನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಷ್ಟು ಮಾಡೋಕ್ಕಾಗಲ್ಲ. ಸೊ ನಾನು ಇದ್ದದ್ರಲ್ಲಿ ಅವರು ಮಾಡಲಿ, ನನಗೆ ಬೇಜಾರೇನಿಲ್ಲ. ಅವರು ಸ್ಟ್ರಾಟಜಿ ಅವ್ರದ್ದು, ನನ್ನ ಸ್ಟ್ರಾಟಜಿ ನಂದು. ಸೊ ಅವ್ರ ನಮ್ಗಿಂತ ಜಾಸ್ತಿ ದುಡಿತಾರೆ ಅಂದ್ರೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಲ್ಲ. ನನಗೆ ನಾನೇನು ದುಡಿತೀನಿ ಅದ್ರ ಮೇಲೆ ನಂಗೆ ಸಂತೋಷ ಇದೆ. ಇನ್ನೊಬ್ಬರು ನೋಡಿ ನಾವು ಅಷ್ಟೇನೆ, ಇನ್ನೊಬ್ಬರು ನೋಡಿ ಉರ್ಕೊಂಡ್ರು ಪ್ರಯೋಜನ ಇಲ್ಲ. ಯಾಕಂದರೆ ನಮ್ದಾದ್ರೆ ಸ್ಟ್ರಾಟಜಿ ನಾವು ಇಟ್ಕೋಬೇಕು, ನಮ್ದಾದ್ರೆ ಹ್ಯಾಪಿನೆಸ್ ನಮ್ಮಲ್ಲಿ ಇಟ್ಕೋಬೇಕು. ಅವ್ರು ಇನ್ನೊಬ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಮ್ಮ ನೋಡಿ ಅವರು ಕಾಪಿ ಮಾಡ್ತಾರೆ. ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ತೊಗೊಂಬಂದಿರ್ತೀರ ಏನೇ ಒಂದು ಬಿಸ್ನೆಸ್ ನೀವು ಪ್ರಾರಂಭ ಮಾಡಿರ್ತೀರ, ನಿಮ್ಮ ನೋಡಿ ಇನ್ನೊಬ್ರು ಮಾಡ್ತಾರೆ, ಆವಾಗ ನೀನು ಮನಸ್ಸನ್ನ ಕೂಸ್ಕೋಬಾರ್ದು, ಅವಾಗನೇ ಧೈರ್ಯ ಮಾಡ್ಕೋಬೇಕು. ಸೊ ಅವ್ರು ಈ ಥರ ಮಾಡಿದ್ದಾರೆ, ಓಕೆ ಮಾಡಲಿ. ಅವ್ರಿಗಿಂತ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡಬೇಕು ವಿನಃ ಅಯ್ಯೋ ನನ್ನ ನೋಡಿ ಅವರು ಕಾಪಿ ಮಾಡ್ತಾ ಇದ್ದಾರೆ, ಸೊ ನನ್ನ ಬಿಸ್ನೆಸ್ಗೆ ಎಲ್ಲಿ ಲಾಸ್ ಆಗುತ್ತೆ ಅಂತ ನಾವು ಅದರಲ್ಲಿ ಆ ಮೈಂಡಲ್ಲಿ ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳು ಹಂಗೆ, ಒಬ್ರು ಏನೋ ಇವಾಗ ಸೀರೆ ವ್ಯಾಪಾರ ಮಾಡಿರ್ತಾರೆ, ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಬಂದು ಮತ್ತೆ ಸೀರೆ ವ್ಯಾಪಾರ ಅಂಗಡಿ ಶುರು ಮಾಡ್ತಾರೆ. ಅವಾಗ ನಮಗೆ ಒಂಥರ ಬೇಜಾರು, ಅಯ್ಯೋ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನನ್ನಲ್ಲಿಗೆ ಬರಲ್ಲ. ಆವಾಗ ನಮ್ಮ ಮನಸ್ಸಿಗೆ
ನೋವಾಗುತ್ತೆ. ಸೊ ನಾವು ಅವ್ರಿಗಿಂತ ಏನು ಮಾಡ್ಬೋದು ಅಂತ ವಿಚಾರ ಮಾಡಬೇಕು. ಅಂದರೆ ನಮ್ಮ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬೇಕು. ಅವರು ಈ ಥರ ಮಾಡಿದ್ದಾರೆ, ಸೊ ನಾವಿನ್ನು ಅದಕ್ಕಿಂತ ಡಿಫ್ರೆಂಟಾಗಿ ಮಾಡೋಣ. ನಾನು ಹಂಗೇನೆ ಅವ್ರು ಎಲ್ಲರೂ ಹೇಳೋರೆಲ್ಲ ನನಗೇನು ಅವ್ರು ತೊಗೊಂಬಂದಿರೋ ದೊಡ್ಡ ಫೀಲ್ ಆಗಿಲ್ಲ. ಈ ಅರ್ಧ ಜನದಿಂದನೇ ಫೀಲ್ ಆಗಿರೋದು, ಅವ್ರಿಗೆ ಅಷ್ಟು ವ್ಯಾಪಾರ ಆಗುತ್ತೆ, ಇಷ್ಟು ವ್ಯಾಪಾರ ಆಗುತ್ತೆ, ನೀನು ಸುಮ್ಮನೆ ದುಡ್ಡು ತಂದು ಮನೇಲಿ ಇಟ್ಕೊಂಡು ಕುಂತಿದ್ದೀಯಾ, ಮಿಷಿನ್ಗೆಲ್ಲ ಬಂಡವಾಳ ಹಾಕಿ ದಿನ ಅಷ್ಟೇ ಒಂದು 1000 ರೂಪಾಯಿ ದುಡಿತೀಯ, 500 ರೂಪಾಯಿ ದುಡಿತೀಯ ಅಂಥೇಳಿ. ಸೊ ನನಗೆ ನಾನು 1000 ರೂಪಾಯಿ ದುಡಿಯೋದ್ರಲ್ಲಿನೇ ಹ್ಯಾಪಿನೇ ಇದೆ. ಇಷ್ಟು ದಿನ ನಾನು ಅದನ್ನು ದುಡ್ದಿಲ್ಲಲ್ವಾ, ಸೊ ಅದರ ಎಷ್ಟು ದುಡಿತೀನೋ ಅಷ್ಟೇ ನನಗೆ ಹ್ಯಾಪಿ ಆಗಿದೆ. ಸೊ ಜನ ಮಾತನ್ನು ಕೇಳಿಸ್ಕೋಬಾರ್ದು. ಯಾಕಂದರೆ ನಾವು ಸಮಾಜದಲ್ಲಿ ಇರ್ತೀವಿ, ಎಲ್ಲನೂ ಅನುಭವಿಸ್ಬೇಕಾಗುತ್ತೆ, ನೋವು ಸಂತೋಷ ದುಃಖ ಎಲ್ಲನೂ ಅನುಭವಿಸ್ಬೇಕಾಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ನೀವೇನೇ ಒಂದು ಬಿಸ್ನೆಸ್ ಮಾಡಿದ್ರು, ನಿಮ್ಮನ್ನು ನೋಡಿ ಕಾಪಿ ಪೇಸ್ಟ್ ಮಾಡಿದ್ರು ನೀವು ಧೈರ್ಯವಾಗೇ ಇರಬೇಕು. ನಿಮ್ಮ ಸ್ಕಿಲ್ಲು ನೀವು ಯಾವ ಥರ ಡೆವಲಪ್ ಮಾಡ್ಕೋಬೇಕು, ನಾನು ಏನು ಮಾಡಬೇಕು ನೆಕ್ಸ್ಟು, ನನಗೆ ಅವ್ರ ಸೈಡ್ ಹೊಡೆದಿದ್ದಾರೆ, ನಾನು ಅವ್ರಿಗಿಂತ ಮೇಲೆ ಏನು ಮಾಡಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು ಅಷ್ಟೇ ವಿನಃ ಇನ್ನೊಬ್ಬರು ನೋಡಿ ಅಸಹ್ಯ ಪಡೆಯೋದನ್ನಾಗಲಿ ಇನ್ನು ದುಃಖ ಪಡೆಯೋನಾಗಲಿ ನಾವು ನೋವು ಪಡ್ಕೊಳ್ಳೋದು ಅವೇನೂ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾನು ಆಗಿರೋದಿಷ್ಟೇ, ಅವರು ತೊಗೊಂಬಂದರು, ನಾನು ಯೋಚನೆ ಮಾಡಿದೆ, ಸೊ ಓಕೆ ಅವ್ರ ವ್ಯಾಪಾರ ಎಲ್ಲ ಚೆನ್ನಾಗಾಗುತ್ತೆ, ನಾನು ಮನೇಲಿದ್ದೀನಿ ಏನು ಮಾಡಲಿ ಅಂತ. ಆವಾಗ ಒಂದಿನ ಯೋಚನೆ ಮಾಡಿದೆ, ಜುಮಾಟೋ ಹೋಗ್ಲಿ ಬಿಡೋಕೆ, ಮನೇಲೆ ಕುಂತು ರೊಟ್ಟಿ ಗಿಟ್ಟಿ ಅನ್ನ ಸಾಂಬಾರು ಎಲ್ಲ ಹೋಟ್ಲ್ ಥರ ಮಾಡಿದ್ದಾಳೆ, ನಾನು ಮನೇಲೇ ಇದ್ಬಿಟ್ಟು ಜುಮಾಟೋ ಆನ್ ಮಾಡೋಣ ಅಂತೇಳಿ ಜುಮಾಟೋ ಆ್ಯಪ್ನು ಆನ್ ಮಾಡಿದೆ. ಯಾಕಂದರೆ ನನಗೆ ಗೊತ್ತಿದ್ದಿಲ್ಲ ಫಸ್ಟು, ಆಕೆ ಬಂದು ಶಾಪ್ ಮಾಡಿದ ಮೇಲೇ ನಾನು ಜುಮಾಟೋ ಚಾಲು ಮಾಡಿದ್ದು. ಸೊ ಜುಮಾಟೋದಿಂದೆಲ್ಲ ಆರ್ಡ್ಸ್ ಎಲ್ಲ ಬರುತ್ತೆ. ಈಗ ಪ್ರೆಸೆಂಟಾಗಿ ನಿಲ್ಲಿಸಿದ್ದೀನಿ. ನಂದು ಜುಮಾಟೋ ನೇಮ್ ಬಂದು ಅಷ್ಟೇ, ಉತ್ತರ ಕರ್ನಾಟಕ ರೊಟ್ಟಿ ಕೇಂದ್ರ ಅಂತಿದೆ. ಸೊ ಅದರಲ್ಲೆಲ್ಲ ಆರ್ಡರ್ ಎಲ್ಲ ಜಾಸ್ತಿ ಬರುತ್ತೆ. ಬಟ್ ಈಗ ಗ್ಯಾಸಿನ ಸಮಸ್ಯೆಯಿಂದ ನಾನು ಅದನ್ನು ಸ್ಟಾಪ್ ಮಾಡಿದ್ದೀನಿ. ಇವಾಗೂ ಸ್ಟಾರ್ಟ್ ಮಾಡಿದರೆ ಇವಾಗೂ ಆರ್ಡರ್ ಬರುತ್ತೆ ಆ ಥರ. ಯಾಕಂದರೆ ಅದಕ್ಕಿಂತ ನಾವು ಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡಬೇಕು ವಿನಃ ಒಂದೇ ವಿಚಾರನ ಕಾಂಪಿಟೇಷನು ಜಾಸ್ತಿ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ, ಹೊರಗಿನದಲ್ಲಿರಲಿ, ಎಲ್ಲೇನಾಗಲಿ ಪ್ರತಿಯೊಂದರಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಫಸ್ಟು ನೀವು ತೀರ್ಮಾನ ಮಾಡಿ, ನಾನು ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ನಾನು ಮಾಡೇ ಮಾಡ್ತೀನಿ ಅನ್ನೋ ದೃಢ ನಿರ್ಧಾರದಿಂದ ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿರೋ, ರೊಟ್ಟಿ ಬಿಸ್ನೆಸ್ ಇರಲಿ, ಸೀರೆ ಬಿಸ್ನೆಸ್ ಇರಲಿ, ಕ್ಲೌಡ್ ಕಿಚನೇ ಇರಲಿ, ಕ್ಲೌಡ್ ಕಿಚನ್ ಅನ್ಕೊಂತೀವಿ, ಅದರಲ್ಲಿನೂ ಜಾಸ್ತಿ ಜನ ಮಾಡ್ತಾರೆ, ಅದರಲ್ಲಿನೂ ಬೆಳೀತಾರೆ. ಸೊ ಏನೇ ಮಾಡಿದರೂ ಡೆಡಿಕೇಟ್ ಅನ್ನೋದು ಇರಬೇಕು. ಸಕ್ಸಸ್ ಅನ್ನೋದು ಒಂದೇ ದಿನ ಸಿಗಲ್ಲ, ನಮ್ಮ ನಿರಂತರ ಪ್ರಯತ್ನದಿಂದ ಸಿಗುತ್ತೆ. ಸೊ ವಿಡಿಯೋ ಫುಲ್ ಲೆಂತ್ ಆಯ್ತು ಅನಿಸುತ್ತೆ, ನಿಮ್ಗೆ ಹೇಳ್ತಾ ಇರೋದಿಷ್ಟೇ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೊನೆವರೆಗೂ ನನ್ನ ವೀಡಿಯೋಸ್ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ. ಮಾಹಿತಿ ಇಷ್ಟ ಆದರೆ, ಒಂದು ವೇಳೆ ನಾನು ಮಾತಾಡೋದು ಏನಾದರೂ ತಪ್ಪಿದ್ರೂ ಸಜೆಷನ್ ಮಾಡಿ, ಮೇಡಮ್ ನೀವು ಈ ಥರ ಮಾತಾಡಿ, ಆ ಥರ ಮಾತಾಡಿ, ಪರವಾಗಿಲ್ಲ ನಾನು ತಿದ್ಕೊತೀನಿ. ಸೊ ನಾನು ಹೇಳೋದು ಅಷ್ಟೇ, ಮಹಿಳೆಯರಿಗಾಗಿ ಮೇನಾಗಿ ನನಗೆ ಇಂಟೆನ್ಷನ್ ಇರೋದೇ ಮಹಿಳೆಯರ ಕಳಕಳಿ. ನಾನೊಬ್ಳಿ ಮಹಿಳೆಯಾಗಿ ಜಾಸ್ತಿ ಜನ ಮನೆಯಲ್ಲೇ ಇರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಏನೋ ಒಂದು ಮಾಡಿ, ಬಟ್ ಖಾಲಿ ಅಂತೂ ಕುಂದ್ರಬೇಡಿ, ನಿಮ್ಮದಾದ್ರೂ ಒಂದು ಗುರುತನದಿದ್ದೇ ಇರಬೇಕು ನಿಮಗೆ. ಸೊ ಅದಕ್ಕೆ ಏನಾದರೂ ಒಂದು ಮಾಡಬೇಕು. ಕಾಮನ್ ಆಗಿ ಮಕ್ಕಳೆಲ್ಲ ಸ್ಕೂಲ್ ಕಳಿಸಿದ ನಂತರ ಇನ್ನು ಖಾಲಿಯಾಗೇ ಕುಂತಿರ್ತೀವಿ. ಆ ಖಾಲಿ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿ. ಇವಾಗ ಏನು ಫೋನ್ಗಳಲ್ಲಿ ಒಂದು ವಿಷಯ ಬಗ್ಗೆ ನಾವೇನಾದರೂ ತಿಳ್ಕೊಬೇಕು ಅಂದರೆ ಎಲ್ಲನೂ ಡೀಟೇಲ್ಸ್ ಕೊಡ್ತಾರೆ. ಸೊ ಸ್ವಲ್ಪ ಫೋನನ್ನು ನಾವು ಬರೀ ಧಾರಾವಾಹಿ, ಗೇಮ್ಸು, ಸಿನಿಮಾ, ಎಂಟರ್ಟೈನ್ಮೆಂಟ್ಗೆ ಉಪಯೋಗ ಮಾಡ್ಕೊಳ್ಳಾರ್ದೆ ನಮ್ಮ ಜೀವನದಲ್ಲಿ ಏನು ಡೆವಲಪ್ ಮಾಡಬೇಕು ಅನ್ನೋ ಟಾಪಿಕ್ಗಳ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನೋಡಿ. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಂಗೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.